Hi people. Where's the mic? Yeah, it's here. Sit and talk, okay? Okay. No matter how bad your days, your bike will always make you feel better. We are bikers from Karnataka, and myself, Dr. Nitya Adiga. With me two more bikers are there. I'll introduce them. Please come, Mr. Joby. Yeah, we are actually doing some. Yeah, please be seated. Actually, we both are YouTubers, and we love Kannada. We will speak in Kannada. It's our mother tongue. And one more rider, we would like to introduce Narayan. He's an elder rider in our group. Okay. Yeah, he's busy over there. We will call him. ನಾವು ಕರಿತೇವೆ ಅವರು, ನಾವು ಕನ್ನಡದಲ್ಲಿ ಮಾತಾಡ್ತೇವೆ ನಾವು, ಅದು ನಮಗೆ ತುಂಬ ಸಂತೋಷ ಕೊಡುತ್ತೆ. ಏನಂದರೆ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಜೋಬಿ ಅವರೇ? ನಾವು ರೈಡ್ ಮಾಡ್ಕೊಂಡು ಬಂದ್ವಿ, ಎಲ್ಲರೂ ಕೇಳ್ತಾ ಇದ್ದಾರೆ ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು ಅಂತ. ಏನು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗಲ್ಲಿ ಏನೋ ಒಂದು ಪ್ಲೇಸ್, ಡಾರ್ಜಿಲಿಂಗ್ ಅಂದರೆ ಏನು, ಅಥವಾ ವೆಸ್ಟ್ ಬೆಂಗಾಲ್ ಅಂದರೆ ಏನು, ಅಥವಾ ಯಾವುದೋ ಪ್ಲೇಸ್ ಏನಲ್ಲೋ ಒಂದು ಭ್ರಮೆ ಇರ್ತದೆ, ಹೀಗೆ ಇದೇ ರೀತಿ ಗೌಜು. ಬಟ್ ಬಂದು ನೋಡಿದಾಗ ಇರುವಂಥ ಸಿಚುವೇಶನೇ ಬೇರೆ ಇರ್ತದೆ. ನಾವು ಫೇಸ್ ಮಾಡಬೇಕು ಪ್ರತಿಯೊಂದು ದಿನವೂ ಒಂದೊಂದು ಹೊಸ ಹೊಸ ಟ್ರಾವೆಲಿಂಗ್. ಅಂದರೆ ಪ್ರತಿದಿನ ನಾವು ಶಾಲೆ ಮಕ್ಕಳು ಕಂಡಾಗೆ ಕಲಿತಾ ಇರ್ತೇವೆ ಒಂದು ದಿನ. ಬಟ್ ಇವತ್ತು 9ನೇ ದಿನ ನಾವು ಹೊರಟು ಇಷ್ಟರೊಳಗೆ ನಮಗೇನೂ ತೊಂದರೆ ಆಗಿಲ್ಲ. ವೆಹಿಕಲಲ್ಲಿ ಸಣ್ಣ ಪುಟ್ಟದೆಲ್ಲ ಪ್ರಾಬ್ಲಮ್ ಇದೆ ಬಿಟ್ಟು ಅದೆಲ್ಲ ಅಲ್ಲಿಂದ ಕ್ಲೀನ್ ಮಾಡ್ತಾ ಇದ್ದೇವೆ. ಯಾವುದೇ ಅದು ರೈಡಿಂಗಲ್ಲಿ ನಮ್ಮದು ಫಾಲ್ಟ್ ಅಂತೇಳಿ ಇನ್ನೂ ಬರಲಿಲ್ಲ. ಸೊ ಅದು ತುಂಬ ಹ್ಯಾಪಿ ಆಗಿದೆ. ಇನ್ನೂ ಒಂದು 10-15 ದಿನ ನಾವು ಟ್ರಾವೆಲಿಂಗ್ ಇದೇ ರೀತಿ ಒಟ್ಟೊಟ್ಟಿಗೆ ಇರ್ತೇವೆ, ಅಲ್ಲೂ ಸಮೇತ ಇದೇ ರೀತಿ ಹೋಗಲಿ ಅಂತೇಳಿ. ಮತ್ತು ಮೇಯ್ನಾಗಿ ಫುಡ್, ಎಲ್ಲ ಕಡೆ ಒಳ್ಳೆ ಫುಡ್, ಒಳ್ಳೆ ಲಾಡ್ಜ್. ಒಂದು ಕಡೆ ಒಂಚೂರು ತೊಂದರೆ ಆಗಿದೆ, ಬಾಕಿ ಎಲ್ಲ ಕಡೆ ಒಳ್ಳೆ ಫುಡ್ ಮತ್ತು ಎಲ್ಲ ಅದು ತುಂಬ ಒಳ್ಳೆಯದು. ಮತ್ತು ನಮ್ಮ ನಿತ್ಯ ಸರ್ ಅವರು ತುಂಬಾ ರೈಡಿಂಗ್ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಅವರು ಇಂಜಿನ್ ಕಂಡೆ ಮುಂದೆ ಹೋಗ್ತಾರೆ, ನಾವು ಬೋಯ್ ಕಂಡೆ ಹಿಂದ್ಗಡೆ ಬರ್ತೇವೆ. ನಾರಾಯಣ್ ಸರ್ ಅವರಂತೂ ನಮಗೆ ರೈಡಿಂಗ್ ಲರ್ನಿಂಗ್ ಅಂತ ಹೇಳ್ಬೋದು. ಯಾವ ರೀತಿ ರೈಡ್ ಮಾಡಬೇಕು, ಯಾವ ರೀತಿ ಇಂಡಿಕೇಟರ್ ಹಾಕಬೇಕು, ನಮಗೆ ತುಂಬ ಖುಷಿ ಆಗ್ತಾ ಇದೆ ಅವರೊಟ್ಟಿಗೆ ನಮಗೆ ರೈಡ್ ಮಾಡಲಿಕ್ಕೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಇಷ್ಟು ತನಕ ನಾನು ಹೆಚ್ಚಾಗಿ ಸೋಲೋ ಹೋಗಿದ್ದೇನೆ, ಬಟ್ ಸೋಲೋಗಿಂತ ಈಗ ಗ್ರೂಪ್ನಲ್ಲಿ ಹೋಗಬೇಕು ಅಂತೇಳಿ ಇನ್ನೂ ಆಸೆ ಆಗ್ತಾ ಇದೆ. ನೆಕ್ಸ್ಟ್ ಎಲ್ಲರೂ ಒಂದು ಕಡೆಗೆ ನಾವು ಇನ್ನೊಂದು ಗ್ರೂಪ್ ಟಾರ್ಗೆಟ್ ಮಾಡ್ಕೊಂಡು ಹೋಗುವ ಅಂತೇಳಿ ನನ್ನ ಒಂದು ಅಭ್ಯರ್ಥನೆ. ನಿಜವಾಗ್ಲೂ ಒಳ್ಳೆ ಮಾತಾಡಿದ್ರು. ನಾನೇನಂತ ದೊಡ್ಡ ಎಕ್ಸ್ಪರ್ಟ್ ರೈಡರ್ ಏನಲ್ಲ, ಯಾಕಂದರೆ ಇವರು ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವವರೇ. ನಮ್ಮ ಜೊತೆ ಬಂದವರು ಕೂಡ ತೀರಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ನಾರಾಯಣ್ ಸರ್ ಅವರು ಕೇಳಬೇಕಂದ್ರೆ ಅರೌಂಡ್ 40 ಇಯರ್ಸಿಂದ ಅವರು ಮೋಟರ್ ಸೈಕಲ್ ಓಡಿಸ್ತಾ ಇದ್ದಾರೆ. ಏನಂದರೆ ಜಾವಾ ಅಂತ ಇತ್ತು ಅವಾಗ, ಅದು ಏನು ಈಗ ಮತ್ತೆ ಬಂದಿದೆ. ಅದು ಜಾವಾ ಅಂತ ಮುಂಚೆ ಇತ್ತು, ಅದು ಮೈಸೂರಲ್ಲೆಲ್ಲ ರೆಡಿ ಆಗ್ತಾಯಿತ್ತಲ್ಲ, ಅದು ರಾಜದೂತ್ ಸಮಥಿಂಗ್ ಎಲ್ಲ, ಅದನ್ನು ಓಡಿಸ್ಕೊಂಡಿದ್ದವರು ಅವರು. ಆ ಟೈಮಲ್ಲೇ ಟೂರಿಂಗ್ ಮಾಡ್ಕೊಂಡಿದ್ದವರು ಅವರು. ಓಕೆ, ನಾವು 40 ವರ್ಷ ಆಯಿತು, ನಾವು ಗಟ್ಟಿ 4 ವರ್ಷ ಆಗಿಲ್ಲ ನಾನು ಓಡಿಸ್ತಾ. ಇವರು ಓಡಿಸ್ತಾನೆ ತುಂಬ ವರ್ಷ ಆಯಿತು. ಓಕೆ, ಇವರು 1 ವರ್ಷ ಆಯ್ತಂತೆ, ನಾನೊಂದು 3-4 ವರ್ಷ ಆಯ್ತು ಅಷ್ಟೇ. ಬಟ್ ಇವರ ಟಾರ್ಗೆಟ್ ಕೂಡ ದೊಡ್ಡದು. ಎಲ್ಲ ಭಾರತದ ಪ್ರತಿಯೊಂದು ಜಿಲ್ಲೆಗಳನ್ನು ನೋಡಬೇಕು ಅಂತ ಅವರು ಹೇಳ್ತಾ ಇರೋವಂಥದ್ದು ಎಲ್ಲ ನಮಗೆ ಒಂಥರ ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳನ್ನು ಎಷ್ಟು ಜಿಲ್ಲೆಗಳಿದೆ ನೀವು ಡಿಸ್ಟ್ರಿಕ್ಟ್ ಅದರಲ್ಲಿ ಈಗ ಒಂದು 110 ಆಗಿರ್ಬೋದು. ಓಕೆ, 732 ಜಿಲ್ಲೆಗಳು. ಅದರಲ್ಲಿ ಇವರು ಈಗ ಆಲ್ರೆಡಿ ಕವರ್ಡ್ ಅರೌಂಡ್ 110 ಕವರ್ ಮಾಡಿದ್ದಾರೆ. 110 ಡಿಸ್ಟ್ರಿಕ್ಟ್ ಆಲ್ರೆಡಿ ಕವರ್ಡ್.
ಓಕೆ, ಅರೌಂಡ್ 732 ಡಿಸ್ಟ್ರಿಕ್ಟ್ಸ್, 732 ಡಿಸ್ಟ್ರಿಕ್ಟಲ್ಲಿ 110 ಡಿಸ್ಟ್ರಿಕ್ಟನ್ನು ಜಿಲ್ಲೆಗಳನ್ನು ಕವರ್ ಮಾಡಿದ್ದಾರೆ. ಓಕೆ, ಇದು ನಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್. ನಾವಿಲ್ಲಿ ಬಂದು ಬೈಕರ್ಸ್ ಎಲ್ಲ ವೆಲ್ಕಮ್ ಮಾಡಿದರು. ಎಲ್ಲ ಬೈಕರ್ಸ್, ಇಲ್ಲಿಯ ಬೈಕರ್ಸ್ ಎಲ್ಲ ವೆಲ್ಕಮ್ ಮಾಡಿ ಖುಷಿಪಟ್ಟರು. ಯಾಕಂದರೆ ಅವರು ನಮ್ಮನ್ನೆಲ್ಲ, ನಮ್ಮದು ಇದೆಲ್ಲ ಏನಂದರೆ ಚಾನಲ್ಸ್ ಎಲ್ಲ ನೋಡಿದ್ದಾರೆ, ಮತ್ತು ನಮ್ಮದು ಒಂದು ಇಂಟರ್ನ್ಯಾಷನಲ್ ರೈಡ್ಸ್ ಎಲ್ಲ ನೋಡಿದ್ರಂತೆ, ಓದಿದ್ರಂತೆ. ಇಲ್ಲಿಯ ನ್ಯೂಸ್ ಪೇಪರಲ್ಲೂ ಕೂಡ ಅದು ಬಂದಿತ್ತಂತೆ, ಇಲ್ಲೂ ಕೂಡ ಅದು ಅವರು ಹೇಳಿದರು. ಸಂತೋಷ ಆಯಿತು. ಓಕೆ, ಬಟ್ ನಾರಾಯಣ್ ಸರ್ ಆ ಕಡೆ ಬ್ಯುಸಿ ಇದ್ದಾರೆ, ಅವರು ಫೋನಲ್ಲಿ ನನಗೆ ಕರೀಲಿಕ್ಕೆ ಆಗ್ತಾ ಇಲ್ಲ ಅವರನ್ನು. ಓಕೆ, ಇಟ್ ಈಸ್ ಗುಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒಂಥರ ಅಂತ ಹೇಳ್ಬೋದು. ಓಕೆ, ಮತ್ತು ನಾವೀಗ ನೀವು ಏನಾದರೂ ಹೇಳಲಿಕ್ಕಿದ್ರೆ? ನನಗೆ ಸ್ಟೇಜ್ನಲ್ಲಿ ಎಲ್ಲ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನಾನು ಆ ಇದರಲ್ಲಿ ಇಲ್ಲ. ಸೊ ನೀವೇ ಮುಂದುವರಿಸಿ ಸರ್, ಮುಂದುವರಿಸಿ. ಓಕೆ, ನಾವು ಈಗ ಒಂದು ಕನ್ನಡ ಫೋಕ್ ಸಾಂಗ್, ಕನ್ನಡದ ಒಂದು ಏನಂದರೆ ಜನಪದ ಸಾಂಗ್, ರೀಜನಲ್ ಸಾಂಗ್, ಅದನ್ನು ನಾವು ಹೇಳಿ ಇದನ್ನು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟಂಥ ಅವಕಾಶವನ್ನು ಮುಗಿಸ್ತಾ ಇದ್ದೇವೆ. ಓಕೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಕರೆಯಿತು ದೂರ ತೀರಕ್ಕೆ ನಿನ್ನನು, ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಥ್ಯಾಂಕ್ ಯು. ಅವರು ಗಿಟಾರ್ ಬಾರಿಸ್ತಾ ಇದ್ರು ಬ್ಯಾಕ್ಗ್ರೌಂಡ್ ಆಗಿ, ಬಟ್ ಅವರು ಪ್ರಯತ್ನ ಪಡ್ತಾ ಇದ್ರು, ಬನ್ನಿ ಅಂತ ಕರೆದ್ವಿ, ಬಟ್ ಬಂದಿಲ್ಲ. ಅವರು ಅಲ್ಲೇ ಕುತ್ಕೊಂಡು ಬಾರಿಸ್ತಾರೆ ಅಂತ ಆಚೆ ಕುತ್ಕೊಂಡು ಬಾರಿಸ್ತಾರೆ. ಬಟ್ ಕರ್ನಾಟಕ ಸಂಕೇತ, ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂಕೇತ, ಪ್ರೀತಿಯಿಂದ it's okay. Okay, sir. Thank you very much.